ಇಲ್ಲಿ ಮಿಡ್ಲ್ ಕ್ಲಾಸ್ ಜೀವನ ಎಷ್ಟು ಕಷ್ಟ ಅಂದರೆ ಅವ್ರು ದುಡಿಯೋ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಪೆಟ್ರೋಲು, EMI, ರೆಂಟು, ಮಕ್ಕಳು ಫೀಸು ಇವೆಲ್ಲ ಖರ್ಚು ನೋಡ್ಕೊಂಡು ಕೊನೆಗೆ ₹1 ಉಳಿಸೋದು ಕಷ್ಟ ಆಗಿರ್ತತಿ. ಆದರೂ ಅದರಲ್ಲಿ ಆಗೋ ಈಗೋ ಏನೇನೋ ಮಾಡಿ ರೊಕ್ಕ ತೆಗೆದು ಇಟ್ಕೊಂತ ಸೇವಿಂಗ್ಸ್ ಮಾಡ್ಕೊಂತ ಬರ್ತಿರ್ತಾರೆ. ಆಗ ಅಂಥ ಸಿಚುವೇಶನಲ್ಲಿ ಅವನಿಗೇನಾದರೂ ಆಕ್ಸಿಡೆಂಟ್ ಆದರೆ ಇಲ್ಲಾಂದ್ರೆ ಏನಾದ್ರು ದೊಡ್ಡ ಸರ್ಜರಿ ಮಾಡಬೇಕಂತ ಏನಾದರೂ ಬಂದರೆ ಅವರು ಇಷ್ಟು ದಿನದಿಂದ ಸೇವ್ ಮಾಡಿರೋ ದುಡ್ಡು ಕೂಡ ಖಾಲಿ ಆಗುತ್ತೆ. ಹಾಗೆ ತುಂಬ ದೊಡ್ಡ ಸಾಲ ಮಾಡಬೇಕಾಗತ್ತೆ ಹುಷಾರಾಗಿ ಹೊರಗೆ ಬರಬೇಕು ಅಂದರೆ. ನಮ್ಮ ದೇಶದಲ್ಲಿ 70% ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ. ಈ ರೀತಿ ಒಂದು ಸಾರಿ ಹೆಲ್ತ್ ಪ್ರಾಬ್ಲಮ್ ಬಂತು ಅಂದರೆ ಅವರು ಮಿಡಲ್ ಕ್ಲಾಸ್ ಲೈಫಿಂದ ಲೋಯರ್ ಮಿಡಲ್ ಕ್ಲಾಸ್ ಲೈಫಿಗೆ ಎಂಟ್ರಿ ಆಗ್ತಾರೆ. ಯಾಕಂದರೆ ಇನ್ಫ್ಲೇಷನ್ ಪ್ರತಿ ವರ್ಷ 14% ಮೆಡಿಕಲ್ ಫೀಲ್ಡಲ್ಲಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ಒಂದು ಸಣ್ಣದು ಎಕ್ಸಾಂಪಲ್ ಕೊಡ್ತೀನಿ. ಈ ವರ್ಷ 10 ಲಕ್ಷ ರೂಪಾಯಿ ಹಾರ್ಟ್ ಸರ್ಜರಿ ಬಿಲ್ ಇತ್ತು ಅಂದರೆ ಅದು ಮುಂದಿನ ವರ್ಷ 11,40,000 ರೂಪಾಯಿಗೆ ಏರ್ತತಿ. ಅರ್ಜೆಂಟಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋ ಟೈಮಲ್ಲಿ ಪ್ರಾಪರ್ ಇನ್ಫಾರ್ಮೇಷನ್ ಗೊತ್ತಿಲ್ಲದೇ ಬೈ ಮಾಡಿರಿ ಅಂದರೆ ಫ್ಯೂಚರ್ನಲ್ಲಿ ನಿಮ್ಮ ಕ್ಲೈಮ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತೈತಿ. ಸೊ ಇಂಥ ಸಿಚುವೇಶನ್ ಬರಬಾರ್ದು ಅಂದರೆ ಈಗ ನಾನು ಹೇಳೋ ಈ 7 ಮಿಸ್ಟೇಕ್ಸ್ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋ ಟೈಮಲ್ಲಿ ನೀವು ಮಾಡಿಲ್ಲ ಅಂದರೆ ಫ್ಯೂಚರ್ನಲ್ಲಿ ನಿಮ್ಮ ಕ್ಲೈಮ್ ರಿಜೆಕ್ಟ್ ಆಗಲ್ಲ. ಸೊ ಅವು ಏನು ಅಂದರೆ ಬನ್ನಿ ಸ್ಟಾರ್ಟ್ ಮಾಡೋಣ.